Hi students, hi friends, welcome back to one more video. ಈಗ ನೆನ್ನೆ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪಾರ್ಟ್ 1 ಬಗ್ಗೆ ಡಿಸ್ಕಸ್ ಮಾಡಿದ್ದು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಪಾರ್ಟ್ 1 ಅಲ್ಲಿ ಪಾರ್ಟ್ 1 ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಸಣ್ಣ ಮಿಸ್ಟೇಕ್ ಬರೆದಿದ್ದೆ. ಅದೇನಪ್ಪ ಅಂದ್ರೆ ಸೀಕ್ವೆನ್ಸ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಸೀಕ್ವೆನ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ 1 10 100 1000 10,000 ಸೋ ಆನ್ ಬರಿಬೇಕಿತ್ತು. ಇನ್ ಕೇಸ್ ಅಲ್ಲಿ ಏನ್ ಮಾಡ್ಬಿಡ್ತೀನಿ 10 ಬರ್ದಿಲ್ಲ 1 100 1000 ಅಂತ ಬರ್ದಿದ್ದೀನಿ. ಅದು ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಯು ಶುಡ್ ಟ್ರೀಟೆಡ್ ಆಸ್ ನೀವು ಕರೆಕ್ಟ್ ಮಾಡ್ಕೊಳ್ಳಿ. 1 10 100 1000 ಇದು ಎಲ್ಲಿ ಬರುತ್ತೆ ಅಂದ್ರೆ ಸೀಕ್ವೆನ್ಸ್ ಸ್ಟಾರ್ಟಿಂಗ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ 1 100 ಬರ್ದ್ಬಿಟ್ಟಿದ್ದೀನಿ, 10 ಬರಿಬೇಕಿತ್ತು. 1 ಆದ್ಮೇಲೆ 10 100 1000 ಅಂದ್ರೆ ಮಲ್ಟಿಪ್ಲೈಡ್ ಬೈ 10 ಅಂತ ಆಗುತ್ತೆ. ಓಕೆ, ಇವತ್ತು ಪಾರ್ಟ್ 2 ನಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪಾರ್ಟ್ 2 ನಲ್ಲಿ ನಿಮ್ಗೆ ಆಲ್ರೆಡಿ nth ಟರ್ಮ್ ಆಫ್ ಎನ್ ಎಪಿ ಅಂದ್ರೆ ಗೊತ್ತಿದೆ. nth ಟರ್ಮ್ ಆಫ್ ಎನ್ ಎಪಿ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದೆ. ಯಾವುದು? an is equal to a plus of n minus 1 into d. This formula is used to find the nth term of an AP. a ಅಂದ್ರೆ ನಿಮಗೆ ಗೊತ್ತು ಫಸ್ಟ್ ಟರ್ಮ್ ಅಂತ, d ಅಂದ್ರೆ ಕಾಮನ್ ಡಿಫರೆನ್ಸ್, n ಪೊಸಿಷನ್ ಆಫ್ ದ ಟರ್ಮ್, a ಅಂದ್ರೆ nth ಟರ್ಮ್ ಎಷ್ಟೇ ಟರ್ಮ್ ಅಂತ ಅದು ಅಷ್ಟೇ. ಈಗ by using this formula we have to solve some problems. ಈ ಫಾರ್ಮುಲಾ ಯೂಸ್ ಮಾಡಿ ಕೆಲವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಅದರೊಳಗೆ ಫಸ್ಟ್ ಕ್ವಶನ್ ನಾನು ಹೇಳ್ತೀನಿ. ಫೈಂಡ್ ದ 10th ಟರ್ಮ್ ಆಫ್ ಆನ್ AP 2, 7, 12 ಎಕ್ಸೆಟ್ರಾ. ಇಲ್ಲೊಂದು AP ಇದೆ, ಯಾವ್ದಪ್ಪ ಅಂದ್ರೆ 2 7 12. ಇದ್ರೊಳಗೆ 10th ಟರ್ಮ್ ಎಷ್ಟಾಗಿರುತ್ತೆ ಅಂತ ಕಂಡುಹಿಡಬೇಕು. ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ 10th ಟರ್ಮ್ ಆಫ್ ಅನ್ AP. ದೇ ಆರ್ ಗಿವನ್ ದಟ್ AP ಆಸ್ 2, 7, 12. ಇದೇ 2, 7, 12 ಅಲ್ಲಿ 10th ಟರ್ಮ್ ಎಷ್ಟು ಬರುತ್ತೆ? ಈಗ 2 ಅಂದ್ರೆ ಫಸ್ಟ್ ಟರ್ಮು, 7 ಅಂದ್ರೆ ಸೆಕೆಂಡ್ ಟರ್ಮು, 12 ಅಂದ್ರೆ ಥರ್ಡ್ ಟರ್ಮು, ಸೋ ಆನ್. ಅದೇ ರೀತಿ ಬರೀತಾ ಹೋದ್ರೆ 10th ಟರ್ಮ್ ಎಷ್ಟು ಬರುತ್ತೆ ಅಂತ. ಇದನ್ನ ಈ ರೀತಿ ಕಂಟಿನ್ಯೂಸ್ ಆಗಿ 10th ಟರ್ಮ್ ಅಂತ 12 5 ಆಡ್ ಮಾಡ್ಕೊಂಡ್ ಬರೆಯೋದ್ರ ಬದಲು ಡೈರೆಕ್ಟ್ ಬೈ ಯೂಸಿಂಗ್ ದ ಫಾರ್ಮುಲಾ ಕಂಡುಹಿಡಿಬಹುದು. ಆಕ್ಚುಲಿ ಎಕ್ಸಾಮಿನೇಷನ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಕೇಳಿದ್ರೆ ನೀವು ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಮಾಡಬೇಕಾಗುತ್ತೆ. 10th ಟರ್ಮ್ ಕೇಳಿದರೆ ಆರಾಮ ಬರಿಬಹುದು. 12 ಗೆ 5 ಮಾಡಿ 17 ಈ ತರ ಬರಿತಾ ಹೋದ್ರೆ 10th ಟರ್ಮ್ ಸಿಗುತ್ತೆ. ಇನ್ ಕೇಸ್ 100 ಟರ್ಮ್ ಕೇಳಿದ್ರೆ ಬರಿತಾ ಕುತ್ಕೊಳಕ್ ಆಗಲ್ಲ ತಾನೆ, ಅದಕ್ಕೆ ನಾವು ಫಾರ್ಮುಲಾ ಯೂಸ್ ಮಾಡ್ಬಿಡೋಣ. ಫಸ್ಟ್ ಟರ್ಮ್ ಅಂದ್ರೆ ಎಷ್ಟಿದೆ? a ಅಂದ್ರೆ 2 ಇದೆ. a ಅಂದ್ರೆ ಫಸ್ಟ್ ಟರ್ಮ್ 2. d ಅಂದ್ರೆ ಏನು? ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್ ಬೇಕು ಅಂದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, a2 ಮೈನಸ್ a1. a2 ಎಷ್ಟಿದೆ ಇಲ್ಲಿ? 7 ಮೈನಸ್ 2 5. n ಅಂದ್ರೆ ಎಷ್ಟು ಟರ್ಮ್? ಫೈಂಡ್ ದ 10th ಟರ್ಮ್ ತಾನೆ, ಅಂದ್ರೆ n ಅಂದ್ರೆ 10. ಫೈಂಡ್ ದ 10th ಟರ್ಮ್ ಕಂಡುಹಿಡಿಯಕ್ಕೆ ಕೇಳಿರೋದು. 10th ಟರ್ಮ್ ಪೊಸಿಷನ್ ಅಲ್ಲಿ ಯಾವ್ದಿರುತ್ತೆ ಅಂತ. n ಅಂದ್ರೆ 10, a ಅಂದ್ರೆ 2, d ಅಂದ್ರೆ a2 ಮೈನಸ್ a1, 7 ಮೈನಸ್ 2 5, n ಅಂದ್ರೆ 10. ಫಾರ್ಮುಲಾ ಏನಪ್ಪಾ? an is equal to a plus of n minus 1 into d. ಓಕೆನಾ? ಎಷ್ಟೇ ಟರ್ಮ್ ಕಂಡುಹಿಡಿಯಕ್ಕೆ ಕೇಳಿದ್ರು? 10th ಟರ್ಮ್ a10 ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. a ಅಂದ್ರೆ ಎಷ್ಟಿದೆ? 2 ಇದೆ, ರಿಟರ್ನ್ ಆಸ್ ಇಟ್ ಈಸ್. n ಅಂದ್ರೆ 10 ಮೈನಸ್ 1, d ಅಂದ್ರೆ 5. ನೋಡಿ 2 ಆಸ್ ಇಟ್ ಈಸ್ ಸಂಖ್ಯೆ ಬರ್ಕೊಂತೀನಿ. 10 ಅಲ್ಲಿ 1 ಓವರ್ ಎಷ್ಟು? 9 9 5 ನೋಡಿ 10 ಅಲ್ಲಿ 1 ಅನ್ನು ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ. ಇದು ಇಂಪಾರ್ಟೆಂಟ್. 10 ಅಲ್ಲಿ 1 ಸಬ್ಟ್ರಾಕ್ಟ್ ಆಯ್ತು ಅಂದ್ರೆ 9. ಇದು ಮಲ್ಟಿಪ್ಲೈ ಮಾಡಬೇಕು. 9 5 ಎಷ್ಟು? 45. 45 ಗೆ 2 ಆಡ್ ಮಾಡಿದ್ರೆ ಎಷ್ಟು? 47. ಇದು ಫಸ್ಟ್ 10 ಅಲ್ಲಿ 1 ಕಳೆದು 10 ಅಲ್ಲಿ 1 ಕಳೆದು ಇನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಿಸ್ ಮಾಡ್ಬೇಡ್ರಿ, ಯಾಕೆಂದ್ರೆ 2 ಪ್ಲಸ್ ಆಫ್ 9 ಇಂಟು 5 ಅಂತ ಬರುತ್ತೆ. ಆಮೇಲೆ ಇವೆರಡನ್ನ ಆಡ್ ಮಾಡಕ್ ಹೋಗ್ಬಿಡ್ರಿ. ಇಲ್ಲಿ ಬ್ಯಾಡ್ ಮಾರ್ಕ್ಸ್ ರೂಲ್ ನಿಮ್ಗೆ ಚೆನ್ನಾಗಿ ಫೆಮಿಲಿಯರ್ ಇರಬೇಕು. ಫಸ್ಟ್ ಮಲ್ಟಿಪ್ಲಿಕೇಶನ್ ದೆನ್ ಅಡಿಷನ್. 9 5 45 ಪ್ಲಸ್ 2 ಎಷ್ಟು? 47. ಹಾಗಾದ್ರೆ ಈ ಎಪಿ ನಲ್ಲಿ ಇನ್ ದಿಸ್ ಎಪಿ ದ 10th ಟರ್ಮ್ ವಿಲ್ ಬಿ 47. ಈ ಎಪಿ ನಲ್ಲಿ 10th ಟರ್ಮ್ ಎಷ್ಟಾಗಿರುತ್ತೆ? 47 ಆಗಿರುತ್ತೆ. ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ವಶನ್. ಈ ಕ್ವಶನ್ ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ TET GPSTR. ಓಕೆ, ಈ ಕ್ವಶನ್ TET ಯಾರಾದ್ರೂ ಅಟೆಂಡ್ ಮಾಡ್ತಾ ಇದ್ರೆ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್. TET ಅಟೆಂಡ್ ಮಾಡೋರಿಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಏನಿದೆ ಅಂದ್ರೆ ಫೈಂಡ್ ದ ಮಿಡಲ್ ಟರ್ಮ್ ಆಫ್ ಆನ್ AP. ಒಂದು AP ಇದೆ, ಇದರೊಳಗೆ ಮಿಡಲ್ ಟರ್ಮ್ ಯಾವುದು ಅಂತ ಕಂಡುಹಿಡಬೇಕು. 6 13 20 ಸೋ ಆನ್ ಕೊಡ್ತಾ ಹೋಗಿದ್ದಾರೆ. ಅಪ್ ಟು 216 ವರೆಗೂ ಕೊಟ್ಟಿದ್ದಾರೆ. ನೋಡಿ ಒಂದು AP ಇದೆ,
ನೆಕ್ಸ್ಟ್ ಕ್ವಶನ್ ಇದೆಯಪ್ಪ ಅಂದ್ರೆ ಫೈಂಡ್ ದ ಮಿಡಲ್ ಟರ್ಮ್ ಆಫ್ ಅನ್ ಎಪಿ ಅಂತ ಒಂದು ಕ್ವಶನ್ ಇದೆ. ಈ ಎಪಿ ನಲ್ಲಿ 6,13,20,216 ಈ ಎಪಿ ನಲ್ಲಿ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ಮಿಡಲ್ ಟರ್ಮ್. ಮಿಡಲ್ ಟರ್ಮ್ ನ ಕಂಡುಹಿಡಿಬೇಕು. ಈ ಎಪಿ ನಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ 6, ಸೆಕೆಂಡ್ ಟರ್ಮ್ 13, ಥರ್ಡ್ ಟರ್ಮ್ 20. ಅದೇ ರೀತಿ ಎಪಿ ಎಲ್ಲಿಗೆ ಎಂಡ್ ಆಗಿದೆ 216. ಈ ಎಪಿ ನಲ್ಲಿ ಲಾಸ್ಟ್ ಟರ್ಮ್, ಇದನ್ನ ನಾವು nth ಟರ್ಮ್ ಆಫ್ ಅನ್ ಎಪಿ ಅಂತ ಕರಿತೀವಿ. ಫಸ್ಟ್ ಟರ್ಮ್ ಗೊತ್ತಿದೆ, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ದಿಸ್ ವಿಲ್ ಬಿ ಕಾಲ್ಡ್ ಆಸ್ nth ಟರ್ಮ್ ಆಫ್ ಅನ್ ಎಪಿ. ಈ ಎಪಿ ನಲ್ಲಿ 216 ನಾವು nth ಟರ್ಮ್ ಆಫ್ ಅನ್ ಎಪಿ ಅಂತ ಹೇಳ್ತೀವಿ. ಇಲ್ಲಿ ಫಸ್ಟ್ ಮಿಡಲ್ ಟರ್ಮ್ ಕಂಡುಹಿಡಬೇಕು ಅಂದ್ರೆ ಕೊಟ್ಟಿರೋ ಎಪಿ ನಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಕಂಡುಹಿಡ್ಕೊಬೇಕು. ಹೌ ಮೆನಿ ಟರ್ಮ್ಸ್ ಆರ್ ಇನ್ ದ ಎಪಿ ಕಂಡುಹಿಡಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಎಪಿ ನಲ್ಲಿ 11 ಟರ್ಮ್ಸ್ ಇದೆ ಅಂತ ಅನ್ಕೊಳ್ಳಿ. ಎಷ್ಟು ಟರ್ಮ್ಸ್? 11 ಟರ್ಮ್ಸ್. A1 ಇಂದ A11 ವರೆಗೂ ಟರ್ಮ್ಸ್ ಇದೆ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿರೋದು. ಇದ್ರೊಳಗೆ A5 ಅಪ್ ಟು A2, A3, A4, A5 ಅಂತ ಅನ್ಕೊಳ್ಳಿ. A5 ಈ ಕಡೆ A6 ಬಿಟ್ಬಿಡ್ತೀನಿ. A7, A8, A9, A10, A11 ನೋಡಿ. ಈ 5 ಟರ್ಮ್ ಈ ಕಡೆ 5 ಟರ್ಮ್ ನ ತೆಗೆದಾಕ್ಬಿಟ್ರೆ ಮಧ್ಯದಲ್ಲಿ ಕೊಡುತ್ತೆ. ದಟ್ಸ್ ವಿಲ್ ಮಿಡಲ್ ಟರ್ಮ್. ಅಂದ್ರೆ 11 ಟರ್ಮ್ಸ್ ಇತ್ತು ಅಂದ್ರೆ ಒಂದು ಎಪಿ ನಲ್ಲಿ 6th ಟರ್ಮ್ ಮಿಡಲ್ ಟರ್ಮ್ ಆಗಿರುತ್ತೆ. ಒಂದು ಎಪಿ ನಲ್ಲಿ 11 ಟರ್ಮ್ಸ್ ಇತ್ತು ಅಂದ್ರೆ 6th ಟರ್ಮ್ ವಿಲ್ ಬಿ ದ ಮಿಡಲ್ ಟರ್ಮ್. ಇನ್ ಕೇಸ್ 5 ಟರ್ಮ್ಸ್ ಇತ್ತು ಅಂದ್ರೆ ಒಂದು ಎಪಿ ನಲ್ಲಿ 5 ಟರ್ಮ್ಸ್ ಇದೆ ಅಂತ ಅನ್ಕೊಳ್ಳಿ. A1, A2, A3, A4, A5 5 ಟರ್ಮ್ ಇದೆ. ಈ ಎಪಿ ನಲ್ಲಿ ಮಿಡಲ್ ಟರ್ಮ್ ಅಂದ್ರೆ ಯಾವ್ದಾಗುತ್ತೆ? A3 ಆಗುತ್ತೆ ತಾನೆ. ಈ ಕಡೆ ಎರಡು ತೆಗ್ ಬಿಟ್ರೆ A3 ವಿಲ್ ಬಿ ದ ಮಿಡಲ್ ಟರ್ಮ್ ಅಂದ್ರೆ ಥರ್ಡ್ ಟರ್ಮ್ ವಿಲ್ ಬಿ ದ ಮಿಡಲ್ ಟರ್ಮ್. ಇಲ್ಲೂ ಅಷ್ಟೇ ಕೊಟ್ಟಿರೋ ಎಪಿ ನಲ್ಲಿ ಯು ಹ್ಯಾವ್ ಟು ಫೈಂಡ್ ಔಟ್ ದ ಮಿಡಲ್ ಟರ್ಮ್. ಮಿಡಲ್ ಟರ್ಮ್ ನ ಕಂಡುಹಿಡಬೇಕು. ಎಪಿ ನಲ್ಲಿ ಮಿಡಲ್ ಟರ್ಮ್ ನ ಕಂಡುಹಿಡಬೇಕು ಅಂದ್ರೆ ಫಸ್ಟ್ ವಿ ಶುಡ್ ಫೈಂಡ್ ಔಟ್ ಹೌ ಮೆನಿ ಟರ್ಮ್ಸ್ ಆರ್ ಇನ್ ದ ಎಪಿ. ಹೌ ಮೆನಿ ಟರ್ಮ್ಸ್ ಆರ್ ಇನ್ ದ ಎಪಿ ಅಂದ್ರೆ ಫಸ್ಟ್ ಇಲ್ಲಿ ನಾವು ಎನ್ ಅನ್ನು ಕಂಡುಹಿಡಬೇಕು. ನಂಬರ್ ಆಫ್ ಟರ್ಮ್ಸ್ ನ ಎನ್ ಅಂತ ಗೊತ್ತಿರ್ಬೇಕು ನಿಮ್ಗೆ. ಎನ್ ಅಂದ್ರೆ ಮಸ್ಟ್ ಅಂಡ್ ಶುಡ್ ಪಾಸಿಟಿವ್ ಬರಬೇಕು, ಹೋಲ್ ನಂಬರ್ ಆಗಿರ್ಬೇಕು. ಪಾಸಿಟಿವ್ ಹೋಲ್ ನಂಬರ್ ಆಗಿರ್ಬೇಕು. ಏನು ನೆಗೆಟಿವ್ ಬರಂಗಿಲ್ಲ, ಫ್ರಾಕ್ಷನ್ ಬರಂಗಿಲ್ಲ. ಇದೊಂದು ಗೊತ್ತಿರ್ಬೇಕು. ಡಿ ಮತ್ತೆ ಎ ಕೇಸಲ್ಲಿ ಇದಾಗಲ್ಲ, ಬಟ್ ಎನ್ ಕೇಸಲ್ಲಿ ಮಾತ್ರ ಎನ್ ಅನ್ನೋದು ಪಾಸಿಟಿವ್ ಹೋಲ್ ನಂಬರೇ ಬರಬೇಕು. ಈಗ ಫಸ್ಟ್ ವಿ ಶುಡ್ ಫೈಂಡ್ ಔಟ್ ಎನ್. ಕೊಟ್ಟಿರೋ ಡಾಟಾಸ್ ಬರೀ ತಗೋಣ. ಎ ಅಂದ್ರೆ ಫಸ್ಟ್ ಟರ್ಮ್ ಇಸ್ ಗಿವನ್ 6. ಡಿ ಅಂದ್ರೆ ಕಾಮನ್ ಡಿಫರೆನ್ಸ್ 13 ಮೈನಸ್ 6 ಇಸ್ 7. ಅಂದ್ರೆ nth ಟರ್ಮ್ ನೋಡಿ ಹೇಳಿದೀನಿ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಇದು ಲಾಸ್ಟ್ ಟರ್ಮ್ ವಿ ಶುಡ್ ರೈಟ್ ಇಟ್ ಆಸ್ nth ಟರ್ಮ್. ಎನ್ ಇಸ್ 216. ಎನ್ನು ಕ್ವಶನ್ ಮಾರ್ಕ್. ಈ ಕ್ವಶನ್ ಏನಿದೆ ಇದು TET, GPST ಅದರಲ್ಲಿ ತುಂಬಾ ಇಂಪಾರ್ಟೆಂಟ್. as well as TET ಅಂತೂ ಇದು ಇಂಪಾರ್ಟೆಂಟ್ ಕ್ವಶನ್. ಫಾರ್ಮುಲಾ ಏನಿದೆ? an is equal to a plus of n minus 1 into d. an ಅಂದ್ರೆ 216, a ಅಂದ್ರೆ 6 plus n minus 1, d ಅಂದ್ರೆ 7. ಏನಿಲ್ಲ, ಜಸ್ಟ್ ವಾಟ್ ಆರ್ ದ ಡಾಟಾ ಗಿವನ್, ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ ವ್ಯಾಲ್ಯೂ an and a and as well as d. ಪ್ಲಸ್ 6 ಈ ಕಡೆ ಬಂದು ಏನಾಗುತ್ತೆ? ಮೈನಸ್ 6 ಆಗುತ್ತೆ. 216 ಮೈನಸ್ 6 is equal to n minus 1 of 7. 216 ನಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳಿದ್ರೆ 216 ನಲ್ಲಿ 6 ಹೋಯ್ತು ಅಂದ್ರೆ 210 ಆಗುತ್ತೆ. 210 n minus 1 of 7 ಅಂತ. ಈ 7 ಇಲ್ಲಿ n minus 1 into 7 ಇರೋದ್ರಿಂದ n minus 1 of 7 ಇರೋದ್ರಿಂದ ಈ 7 ಬಂದ್ರೆ ಡಿನಾಮಿನೇಟರ್ ಬರುತ್ತೆ. 210 divided by 7 is equal to n minus 1. ನೋಡಿ 7 ಒಂದ 7 3 ಎಷ್ಟು? 21, 30 ಆಯ್ತು. ಅಂದ್ರೆ 30 is equal to n minus 1 ಆಯ್ತು. ಮೈನಸ್ 1 ಈ ಕಡೆ ಬಂತು ಅಂದ್ರೆ ಪ್ಲಸ್ n is equal to 30 plus 1, n is equal to 31. ಅಂದ್ರೆ ಈ ಎಪಿ ನಲ್ಲಿ ಎಷ್ಟು ಟರ್ಮ್ಸ್ ಇದಾವಪ್ಪ ಅಂದ್ರೆ 31 ಟರ್ಮ್ಸ್ ಇದಾವೆ. ಎಷ್ಟು ಟರ್ಮ್ಸ್ ಇದಾವೆ? 31 ಟರ್ಮ್ಸ್. A1, A2, A3 ಹಂಗಾದ್ರೆ ಇದು ಲಾಸ್ಟ್ ಟರ್ಮ್ ಎಷ್ಟಿದು? 31st ಟರ್ಮ್ ಆಗಿರುತ್ತೆ. 31st ಟರ್ಮ್ ಆಗಿರುತ್ತೆ. 31st ಟರ್ಮ್ ಆಗಿದ್ದಾಗ ಇಲ್ಲಿ ಮಿಡಲ್ ಟರ್ಮ್ ಅಂದ್ರೆ ಯಾವ್ದಾಗುತ್ತೆ? ನಿಮ್ಗೆ ಆಲ್ರೆಡಿ ಹೇಳಿದೀನಿ. 11 ಟರ್ಮ್ಸ್ ಇದೆ, ಮಿಡಲ್ ಟರ್ಮ್ 6 ಆಗುತ್ತೆ. 5 ಇದೆ, 3 ಆಗಿರುತ್ತೆ. ಅದೇ ರೀತಿ 31 ಟರ್ಮ್ಸ್ ಇತ್ತು ಅಂದ್ರೆ ಇಲ್ಲಿ ಮಿಡಲ್ ಟರ್ಮ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. 31 ಟರ್ಮ್ಸ್ ಇದೆ ಅಂದ್ರೆ ಮಿಡಲ್ ಟರ್ಮ್ ಅಂದ್ರೆ ಯಾವ್ದಾಗಿರುತ್ತೆ? ಈ ರೀತಿ ಮಾಡ್ಕೊಬಹುದು. n plus 1 by 2th ಟರ್ಮ್. ಇದನ್ನ ನಾವು ಮೀಡಿಯನ್ ಕಂಡುಹಿಡಿಬೇಕಾದ್ರೆ ಬರೀಬಹುದು. ಇಲ್ಲಿ ನಂಬರ್ ಆಫ್ ಸ್ಕೋರ್ಸ್ ಅಂದ್ರೆ ಇಲ್ಲಿ 31 ಆಡ್ ನಂಬರ್ ಇದೆ. ಹಾಗಾದ್ರೆ 30 ಮಿಡಲ್ ಟರ್ಮ್ ಬೇಕು ಅಂದ್ರೆ ಇದನ್ನ ಹಾಕೊಂಡು ಮಾಡ್ಕೊಬಹುದು ನಾವು. ಏನು? n plus 1 by 2th ಟರ್ಮ್ ಅಂತ. n ಅಂದ್ರೆ ಎಷ್ಟು? 31 plus 1 by 2. 31 1 ಆಡ್ ಮಾಡಿ ಎಷ್ಟು? 32 by 2 ಅಂದ್ರೆ 31 plus 1 2 1 26 ಅಂದ್ರೆ 16th ಟರ್ಮ್. 16th ಟರ್ಮ್ ಇದೆಯಲ್ಲ ಅದು ಮಿಡಲ್ ಟರ್ಮ್. 16th ಎಪಿ ನಲ್ಲಿ 31 ಟರ್ಮ್ಸ್ ಇತ್ತು. 31 ಟರ್ಮ್ಸ್ ಇದ್ದಾಗ ಅದರ ಮಿಡಲ್ ಟರ್ಮ್ ಯಾವುದು? 16th ಟರ್ಮ್. ಅದೇ ಎಷ್ಟಿದೆ ಅಂತ ಹೇಳಿದ್ದಾರೆ.
ಎ 16 ಅಂದ್ರೆ ಎ ಪ್ಲಸ್ 15d ಅಂತ ಬರಿಬಹುದು ಅಂತ ಹೇಳಿದೀನಿ. ಎ ಅಂದ್ರೆ ಈ ಎಪಿ ನಲ್ಲಿ ಎ ಎಷ್ಟಿತ್ತು 6 ಇತ್ತು, 15 ಡಿ ಅಂದ್ರೆ ಎಷ್ಟಿತ್ತು 7 ಇತ್ತು. ಎ ಅಂದ್ರೆ 6 ಇತ್ತು, ಡಿ ಅಂದ್ರೆ ಎಷ್ಟಿತ್ತು 7 ಇತ್ತು. 15 7 ಎಷ್ಟು 105. 105 ಪ್ಲಸ್ 6 ಅಂದ್ರೆ ಎಷ್ಟಾಯ್ತು 111. ಹಾಗಾದ್ರೆ ಈ ಎಪಿ ನಲ್ಲಿ 16th ಟರ್ಮ್ ಅಂದ್ರೆ ಮಿಡಲ್ ಟರ್ಮ್ ಎಷ್ಟಿರುತ್ತಪ್ಪ ಅಂದ್ರೆ 111 ಇರುತ್ತೆ. ಎಷ್ಟಿರುತ್ತೆ 111 ಇರುತ್ತೆ. 111. ದಿಸ್ ವಿಲ್ ಬಿ ದ ಮಿಡಲ್ ಟರ್ಮ್ ಆಫ್ ದ ಗಿವನ್ ಎಪಿ. ಅಂಡರ್ಸ್ಟ್ಯಾಂಡ್? ಇಲ್ಲಿ ಮಿಡಲ್ ಟರ್ಮ್ ಕಂಡು ಕೇಳಿದ್ರು, ಫಸ್ಟ್ ನಂಬರ್ ಆಫ್ ಟರ್ಮ್ಸ್ ಕಂಡು ಇಟ್ಕೊಂಡು ಅದಾದ್ಮೇಲೆ ಆಡ್ ನಂಬರ್ ಇತ್ತು. ಇಲ್ಲಿ ಆಡ್ ನಂಬರ್ ಇದ್ದಾಗ ನಾವು n+1/2 ಟರ್ಮ್ ಅಂತ ಹಾಕೊಂಡ್ರೆ ವಿ ಕ್ಯಾನ್ ಗೆಟ್ ದ ಮಿಡಲ್ ಟರ್ಮ್. ಓಕೆ, ಇದು ಫಾರ್ಮುಲಾ ಮೀಡಿಯನ್ ಕಂಡುಹಿಡಬೇಕಾದ್ರೆ ಯೂಸ್ ಮಾಡ್ತೀವಿ. ನಂಬರ್ ಆಫ್ ಸ್ಕೋರ್ಸ್ ಆಡಿದಾಗ ಮೀಡಿಯನ್ ಕಂಡುಹಿಡಿಯಕ್ಕೆ. ಇಲ್ಲೂ ಅಷ್ಟೇ, ಮೀಡಿಯನ್ ಇಸ್ ನಥಿಂಗ್ ಬಟ್ ಮಿಡಲ್ ಸ್ಕೋರ್. ಮಿಡಲ್ ಅಂದ್ರೆ 16th ಟರ್ಮ್ ಅಂತ ಬಂತು. ಈಗ ಇನ್ನೊಂದು ಕ್ವಶನ್ ಡಿಸ್ಕಸ್ ಮಾಡೋಣ. ಇಲ್ಲಿದೆ, ಇಫ್ ದ 10th ಟರ್ಮ್ ಆಫ್ ಎನ್ ಎಪಿ ಇಸ್ 52. 10th ಟರ್ಮ್ ಆಫ್ an AP is 52. 10th term of an AP is 52 and the 17th term is 20 more than the 20 more than the 30th term. ಫೈಂಡ್ ದ ಎಪಿ. ಒಂದು ಕ್ವಶನ್ ಇದೆ, ಒಂದು ಎಪಿ ಇದೆ, ಆ ಎಪಿ ನಲ್ಲಿ 10th ಟರ್ಮ್ ಆಫ್ ಎನ್ ಎಪಿ 52 ಅಂತ ಕೊಟ್ಟಿದ್ದಾರೆ. 10th ಟರ್ಮ್ 52 ಇದೆ ಅಂಡ್ ಆಸ್ ವೆಲ್ ಆಸ್ 17th ಟರ್ಮ್ ಈಸ್ 20 ಮೋರ್ ದ್ಯಾನ್ ದ 30th ಟರ್ಮ್. ಅಂದ್ರೆ ಎರಡು ರಿಲೇಷನ್ ಬರ್ಕೊಬೇಕಾಗುತ್ತಿಲ್ಲ ನಾವು. 10th ಟರ್ಮ್ ಆಫ್ ಎನ್ ಎಪಿ 52 ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ, 10th ಟರ್ಮ್ ಅಂದ್ರೆ A10 is equal to 52 ಅಂತ ಬರ್ಕೊಬಹುದು. A10 is equal to 52. ಇನ್ನೊಂದು ಇಲ್ಲಿ ನೋಡಿ, 17th ಟರ್ಮ್ ಈಸ್ 20 ಮೋರ್ ದ್ಯಾನ್ ದ 13th ಟರ್ಮ್. ಈ 17th ಟರ್ಮ್ ಇದೆಯಲ್ಲ, ಈ 17th ಟರ್ಮ್ ಅದೇ ಎಪಿನ 13th ಟರ್ಮ್ಗಿಂತ ಎಷ್ಟು ಜಾಸ್ತಿ ಇದೆ, ಮೋರ್ ದ್ಯಾನ್ ಅಂತ ಹೇಳ್ತಿದ್ದಾರೆ. ಮೋರ್ ದ್ಯಾನ್ ಅಂತ ಇದ್ದಾಗ ಅಡಿಷನ್ ಮಾಡ್ಬೇಕು. ನೋಡಿ, 17th ಟರ್ಮ್ ಅದೇ ಎಪಿನ 13th ಟರ್ಮ್ಗಿಂತ ಎಷ್ಟು ಜಾಸ್ತಿ ಇದೆ, 20 ಜಾಸ್ತಿ ಇದೆ. ಅಂದ್ರೆ A17th term of an AP is 20 more than the 13th term of the same AP. ಈ ರೀತಿ ಬರ್ಕೊಂಡು ಮೋರ್ ದ್ಯಾನ್ ಅಂತ ಹೇಳಿದ್ರೆ, ಅಥವಾ ಎಕ್ಸೀಡ್ಸ್ ಅಂತ ಹೇಳ್ತಾರೆ ಕೆಲವು ಟೈಮ್. ಎಕ್ಸೀಡ್ಸ್ ಅಂದ್ರೂ ಪ್ಲಸ್ ಹಾಕೊಂತೀವಿ, ಮೋರ್ ದ್ಯಾನ್ ಅಂದ್ರೂ ಪ್ಲಸ್ ಹಾಕೊಂತೀವಿ. ಈಗ A10 ಅಂದ್ರೆ ನಿಮ್ ರಿಲೇಷನ್ ಈಸಿ ಆಗುತ್ತೆ. A+9D is equal to 52 ಅಂತ ಬರೀಬಹುದು. ಇಟ್ಕೊಂಡ್ರಿ ಇದನ್ನ. A17 ಅಂದ್ರೆ A+16D, A13 ಅಂದ್ರೆ A+12D + 20. ಇಲ್ಲಿ ಏನಿಲ್ಲ, ಇಲ್ಲಿ ಕೇಳಿರೋದು. ಆಮೇಲೆ ಕ್ವಶನ್ ಏನಂದ್ರೆ ಫೈಂಡ್ ದ ಎಪಿ ಅಂತ ಹೇಳಿರೋದು. ಫೈಂಡ್ ದ ಎಪಿ ಅಂತ ಹೇಳಿದಾರೆ. ಇಲ್ಲಿ ಫೈಂಡ್ ದ ಎಪಿ ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಅಟ್ ಲೀಸ್ಟ್ ಫಸ್ಟ್ 3 ಟರ್ಮ್ಸ್. ಫೈಂಡ್ ದ ಎಪಿ ಅಂತ ಹೇಳಿದಾಗ ವಿ ಹ್ಯಾವ್ ಟು ಫೈಂಡ್ ಔಟ್ ಫಸ್ಟ್ ಅಟ್ ಲೀಸ್ಟ್ 3 ಟರ್ಮ್ಸ್. ನೋಡಿ, ಪ್ಲಸ್ ಎ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ ಎ ಆಗುತ್ತೆ. ಅದಕ್ಕೋಸ್ಕರ ಎ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಂತೀನಿ. +12D ಕಡೆ ಬಂದ್ರೆ ಏನಾಗುತ್ತೆ, -12D ಆಗುತ್ತೆ. 12D +12D ಕಡೆ ಬಂದ್ರೆ -12D ಆಗುತ್ತೆ. 16D ಆಲ್ರೆಡಿ ಇದೆ ಈ ಕಡೆ. +12D ಕಡೆ ಬಂತು ಅಂದ್ರೆ -12D = 20. 16D ನಲ್ಲಿ 12D ಹೋಯ್ತು ಅಂದ್ರೆ 4D is equal to 20 ಆಗುತ್ತೆ. ನೋಡಿ, 4 1 4 5 D is equal to 5. D ಫೈಂಡ್ ಔಟ್ ಆಯ್ತು. ಈ D ಫೈಂಡ್ ಔಟ್ ಆಗಿರೋದನ್ನ ಈ ಇಕ್ವೇಶನ್ ಅಲ್ಲಿ ಹಾಕ್ಬಿಟ್ರೆ ವಿ ಕ್ಯಾನ್ ಫೈಂಡ್ ಔಟ್ ಎ ಆಲ್ಸೋ. ಏನು ಕಂಡುಹಿಡಿಬಹುದು. ನೋಡಿ, ಎ ಹಂಗೆ ಬರ್ಕೊಳ್ಳಿ. 9 D ಅಂದ್ರೆ ಆಲ್ರೆಡಿ ಗೊತ್ತು, ಎಷ್ಟು 5 = 52. 9 5 ಎಷ್ಟು, 9 5 45. 52 45 ಕಡೆ ಹೋಯ್ತು ಅಂದ್ರೆ ಮೈನಸ್ ಆಗುತ್ತೆ. 52 - 45 ಅಂತಿದ್ದಂಗೆ ಎಷ್ಟು ಬರುತ್ತೆ, 7. A7 ಸಿಕ್ತು, D5 ಸಿಕ್ತು. ಎ ಮತ್ತೆ ಡಿ ಗೊತ್ತಿರೋ ನಾವು ಎಷ್ಟು ಟರ್ಮ್ಸ್ ಬೇಕಾದ್ರೂ ಬರಿಬಹುದು. ಇಲ್ಲಿ ವಿ ಹ್ಯಾವ್ ಟು ರೈಟ್ 3 ಟರ್ಮ್ಸ್ ಹಿಯರ್. ಫಸ್ಟ್ 3 ಟರ್ಮ್ಸ್. ಎ ಅಂದ್ರೆ ಫಸ್ಟ್ ಟರ್ಮ್ ಎಷ್ಟಿದೆ 7. ಸೆಕೆಂಡ್ ಟರ್ಮ್ ಅಂದ್ರೆ A+D 7 + 5 12. 5 5 ಜಾಸ್ತಿ ಆಗ್ತಿದೆ ನೋಡಿ, 7 + 5 12. ಅಂದ್ರೆ ಥರ್ಡ್ ಟರ್ಮ್ ಅಂದ್ರೆ A+2D. 2D ಅಂದ್ರೆ 7 2 5 10 17. Therefore find the AP ಅಂತ ಕೇಳಿದ್ರೆ, therefore the AP is 7, 12,